ಏನ್ ಮಾಡಿಟ್ರೆ ಇದು ಪ್ರಾಬ್ಲಮ್ ಅಂತ ಮಾಡ್ಬೇಡ್ರಿ ಅಂತ ನಿಲ್ಲಿಸಿ ಪುನಃ ಸರ್ಕಾರದಿಂದ ರಟ ಈಗ ಬೆನ್ ಹತ್ತಿ ಅದನ್ನ ಪುನಃ 4 ಲೇನ್ ಮಾಡಿಸ್ತಕ್ಕಂಥ ಪ್ರಯಾಸ ಮಾಡಿದ ಮೇಲೆ ಇವತ್ತು ಆ ಬ್ರಿಡ್ಜ್ ಮಂಜೂರಾಗಿ ಪೂರ್ತಿ 70 ಕೋಟಿ ರೂಪಾಯಿ ಬ್ರಿಡ್ಜ್ ಅನ್ನ ನಾಳೆ 17ನೇ ತಾರೀಕಿಗೆ ನಾವೆಲ್ಲರೂ ಕೂಡ ಅದನ್ನ ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದೆವು. ಅದಕ್ಕೆ ಜನರಿಗೂ ಕೂಡ ನಾನು ಅಪೀಲ್ ಮಾಡ್ಕೋತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಬಿಜಾಪುರಿಗೆ ಬರ್ತಕ್ಕಂಥ ನೋಡ್ರಿ ಅದು ಈಗ 3 ರೈಲ್ವೆ ಬ್ರಿಡ್ಜ್ ಸವನಹಳ್ಳಿ, ಈಗ ಮತ್ತೆ ಒಂದು ಗಣೇಶ್ ನಗರ ಏನಪ್ಪ ಗಣೇಶ್ ನಗರಿಗೂ ಕೂಡ ಒಂದು ROB ಮಂಜೂರಾಗ್ಯದ ಹೈವೇ ಮೇಲೆ, ಅಂದ್ರೆ ಇದು ಟೂಲ್ ನಾಕದ ಮನಗುಳ್ಳಿ ರೋಡಿಗೆ ಅದನ್ನು ಕೂಡ ಮಂಜೂರು ಆಗ್ಯದ. ಅದಕ್ಕೆ ಸುಮಾರು ಅಂದಾಜು ವೆಚ್ಚ ಅದಕ್ಕೆ 68 ಕೋಟಿ ರೂಪಾಯಿ ಇರಬೇಕು ಅಂತ ಹೇಳಿ ನನಗೆ ಅನಿಸ್ತದ. ಅದನ್ನು ಕೂಡ ಈಗ 17ನೇ ತಾರೀಕಿಗೆ ಇದನ್ನು ಪೂಜೆ ಮಾಡಿ ಈ ಒಂದು 20-25 ಒಳಗಾಗಿ ಆ ಬ್ರಿಡ್ಜ್ಗೂ ಕೂಡ ಏನು ಫೌಂಡೇಶನ್ ಹಾಕಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡಿ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಇದೆಲ್ಲವೂ ಕೊಡುಗೆ ಅವರದು ಅಪ್ಪ ಅಂತಂದ್ರೆ ನಾನು ನರೇಂದ್ರ ಮೋದಿ ಅವರು ನಿಜವಾಗಿ ನಾನು ಅಭಿನಂದನೆ ಹೇಳ್ತೀನಿ. ನನ್ನ ಬಿಜಾಪುರ ಜಿಲ್ಲೆ ಜನರಿಗೆ ಏನೇನು ಬೇಕಾಗಿತ್ತು ತಾವು ಎಲ್ಲನೂ ಮಾಡಿಕೊಟ್ರಿ ಅಂತಕ್ಕಂಥ ಮಾತು ನಾ ಭಾಳ ಸಲ ಭೇಟಿಯಾಗಿನೂ ಹೇಳಿನಿ, ಈಗೂ ಕೂಡ ಹೇಳ್ತೀನಿ. ಅವರ ಒಂದು ಪ್ರಯಾಸದಿಂದ ಈ ಎಲ್ಲ ಕೆಲಸಗಳನ್ನ ಆಗ್ಯಾವ. ಈಗ ತಾವೇ ನೋಡಿದಿರಿ ಬಿಜಾಪುರಿಗೆ ಎಷ್ಟು